मल्लिकार्जुन मुत्या के पोस्को केस के संबंध में उनके भक्तों ने मल्लिकार्जुन मुत्या के ऊपर लगाए गए इस पोस्को केस से नाराजगी जताई है। भक्तों का कहना है कि अप्पा जी के बारे में इस फेक न्यूज रिपोर्ट से हम बहुत दुखी हैं। उन्होंने कहा कि मल्लिकार्जुन मुत्या सभी बच्चों के साथ एक जैसा व्यवहार करते हैं। यह एक गलतफहमी है। इस बारे में बच्चों से बयान लेना चाहिए था। उन्होंने कहा कि एक अच्छे इंसान के साथ इस तरह गलत व्यवहार नहीं किया जाना चाहिए। कुछ लोगों ने इस वीडियो का गलत तरीके से इस्तेमाल करना भी बताया है। इस बारे में मल्लिकार्जुन मुत्या के भक्तों ने मीडिया को बताया। आपको बताते चले कि मल्लिकार्जुन मुत्या पर एक भक्त लड़की के साथ दुर्व्यवहार करने का आरोप लगा है। बेंगलुरु से संवाददाता फारूक अहमद की रिपोर्ट। ಅಪ್ಪಾಜಿ ಬಗ್ಗೆ ಈ ಥರ ಫೇಕ್ ನ್ಯೂಸ್ ಎಲ್ಲ ಕಳಿಸಿರೋದು ತುಂಬ ಅಪರಾಧ ಅಂತ ಕೇಳ್ಕೊತೀವಿ. ನನ್ನ ಅಣ್ಣ ತಮ್ಮದಿರು ಕೂಡ ನನಗಿದ್ದಾರೆ ಅನ್ನೋದು ಕೂಡ ಮರ್ತು ಬಿಟ್ಟಿದ್ದೀನಿ. ನನ್ನ ಅಪ್ಪಾಜಿಗಿನ್ನ ಹೆಚ್ಚಾಗಿ ಅವ್ರನ್ನ ನೋಡ್ತಿದ್ದೀವಿ. ನನ್ನ ಮಕ್ಕಳು ಸಹ ನನ್ನ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮಠದಲ್ಲಿ ಏನೇನು ನಡೀತಾ ಇರೋದು ಅನ್ನೋದು ನನಗೆ ಗೊತ್ತಿದೆ. ಅಟ್ಲೀಸ್ಟು ತಂದೆ ತಾಯಿಯನ್ನು ಕೊಡಬೇಕಾಗಿತ್ತು ಸ್ಟೇಟ್ಮೆಂಟು. ಇಲ್ಲ ತಾಯಿನ ಕೊಡಬೇಕು, ಇಲ್ಲ ತಂದೆನ ಕೊಡಬೇಕು, ಇಲ್ಲ ಮಗುನ ಕೊಡಬೇಕಾಗಿತ್ತು. ಅಪ್ಪ ಆ್ಯಕ್ಚುಲಿ ಅಲ್ಲಿ ಮಠದಲ್ಲಿ ಎಲ್ಲ ಒಂದೇ ರೂಮ್ಸು ಎಲ್ಲ ಕರೆಕ್ಟ್ ಆಗಿರೋದು. ಅವರು ಎಲ್ಲಿ ಕುತ್ಕೊತಾರೆ, ಎಲ್ಲಿ ಎದ್ದೊಳ್ತಾರೆ, ಎಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲಂದರೆ ಅಲ್ಲಿ ಕುತ್ಕೊತಾರೆ. ಅಪ್ಪ ಇಂಥ ಜಾಗದಲ್ಲೇ ಕುತ್ಕೊಬೇಕು ಅನ್ನೋದೇನೂ ಇಲ್ಲ. ಅದಕ್ಕೋಸ್ಕರ ಅವ್ರ ಮಗುನ ಪ್ರೀತಿಯಿಂದ ಬರ್ಡೇ ಅಂತ ಹೇಳಿ ವಿಶ್ ಮಾಡ್ತಾ ಇರ್ಬೇಕಾರೆ ನನ್ನ ಜೊತೆಲಿ ಒಂದು ಸ್ಟೆಪ್ ಹಾಕು ಮಗನೆ ಅಂತ ಹೇಳಿದ್ದಾರೆ. ಅದು ಈ ಥರ ಸ್ಟೆಪ್ ಮಾಡಿ ಈಗಿನ ಕಾಲದಲ್ಲಿ ತಂದೆ ತಾಯಿನ ಬಿಟ್ಬಿಟ್ಟು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಓಕೆ, ಈಗಿನ ಕಾಲದಲ್ಲಿ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಆದರೆ ಅಪ್ಪ ಎಷ್ಟೋ ಜನ ತಂದೆ ತಾಯಿನ ಅಲ್ಲೇ ಸಾಕ್ತಾಯಿದ್ದಾರೆ, ಅಣ್ಣ ತಮ್ಮಂದಿರನ್ನ ಅಲ್ಲೇ ಸಾಕ್ತಾಯಿದ್ದಾರೆ. ಅವರು ಇವಾಗ ಒಂದು ಕಾಲದಲ್ಲಿ ಊಟ ಹಾಕೋಕ್ಕೂ ಇದಿರಲ್ಲ, ಆದರೆ ಅಪ್ಪ 3 ಹೊತ್ತು ಬೇಯಿಸ್ತಾ ಇರ್ತಾರೆ. 24 ಗಂಟೆ ಒಲೆ ಅಂಟಿಸಿದ್ರೆ 24 ಗಂಟೆ ಅದು ಉರಿತಾನೆ ಇರುತ್ತೆ. ಯಾವಾಗಲೂ ಊಟನೇ ಆಗ್ತಾ ಇರ್ತಾರೆ. ಅಂಥವ್ರ ಮೇಲೆ ಈ ಥರ ಅಪವಾದ ಬಂದಿರೋದು ತುಂಬ ದೊಡ್ಡ ತಪ್ಪು. ಹಾಗಾಗಿ ದಯವಿಟ್ಟು ಕೇಳ್ಕೊತೀನಿ, ಇದನ್ನು ವಾಪಸ್ ತೊಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಓದಿಲ್ಲ, ಅಲ್ಲೇ ಹೋಗಿ ಬಂದು ಮಾಡ್ತಾ ಇದ್ವಿ ಸರ್. ಯಾವತ್ತೂ ಏನೂ ಆಗಿಲ್ಲ. ಒಂದು ಗೋಶಾಲೆ ಇದೆ, ಒಂದು ಅನಾಥಾಶ್ರಮ ಇದೆ, ಈಗ ಹೊಸ್ದಾಗಿ ಒಂದು ಮಠ ಕಟ್ತಾ ಇದ್ದಾರೆ. ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಯಾರೂ ತೋರಿಸ್ತಾ ಇಲ್ಲ. ಒಂದು ಹುಡುಗಿನ ಎತ್ತಿ ಮುದ್ದಾಡಿದಕ್ಕೋಸ್ಕರ ಈ ಥರ ತಪ್ಪು ಅಂತ ಮಾಡ್ತಿದ್ದಾರೆ. ಇದು ತುಂಬ देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें।